ನಂಬರ್ ಪ್ಲೇಟ್ ನಲ್ಲಿ ಮಾಫಿಯಾ ಅಂತ ಪ್ರತ್ಯಕ್ಷ. ನೋಡಿ, ಬೆಂಗಳೂರಿನಲ್ಲಿ ಓಡಾಡ್ತಾ ಇರುವಂತಹ ಕಾರಿದು. ಕಾರಿನ ನಂಬರ್ ಪ್ಲೇಟ್ ಬದಲಿಗೆ ಮಾಫಿಯಾ ಅಂತ ಬರೆಯಲಾಗಿದೆ. ಅಂದ್ರೆ ನಂಬರ್ ಪ್ಲೇಟ್ ನಲ್ಲೇ ಮಾಫಿಯಾ ಅಂತ ಹೇಳಿ ಬರೆಸಿ ಉದ್ದಟತನವನ್ನ ಮೆರೆದಿದ್ದಾರೆ. ಕಾರಿನ ನಂಬರ್ನ ಬದಲಿಗೆ ಮಾಫಿಯಾ ಎಂಬ ಬರವಣಿಗೆ. ಮಾಫಿಯಾ ಎಂದು ಬರೆದು ಏರ್ಪೋರ್ಟ್ನ ರಸ್ತೆಯಲ್ಲಿ ಓಡಾಟ. ನಿನ್ನೆ ರಾತ್ರಿ 8:40ಕ್ಕೆ ಏರ್ಪೋರ್ಟ್ ರಸ್ತೆಯಲ್ಲಿ ಈ ಕಾರು ಸಂಚರಿಸಿದೆ. ಮೋಟಾರು ವಾಹನ ನಿಯಮ ಪ್ರಕಾರ ನಂಬರ್ ಪ್ಲೇಟ್ ಕಡ್ಡಾಯವಾಗಿದೆ. ಆದ್ರೆ ಇಲ್ಲಿ ನಂಬರ್ ಪ್ಲೇಟ್ ಬದಲಿಗೆ ಮಾಫಿಯಾ ಅಂತ ಬರೆಯಲಾಗಿದೆ. ಸಾರ್ವಜನಿಕರೊಬ್ಬರು ಸೆರೆ ಹಿಡಿದಿರುವಂತಹ ಕಾರಿನ ಫೋಟೋ ಈಗ ವೈರಲ್ ಆಗ್ತಾ ಇದೆ. ನೋಡಿ, ಕಾರಿನ ಪ್ಲೇಟ್ ಅಂದ್ರೆ ನಂಬರ್ ಪ್ಲೇಟ್ ಬದಲಿಗೆ ಮಾಫಿಯಾ ಅಂತ ಹೇಳಿ ಬರೆಯಲಾಗಿದೆ. ಅಂದ್ರೆ ಇದು ಯಾವ ರೀತಿ ಉದ್ದಟತನ ಅಂತ, ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿ ಅನ್ಕೊಂಡ್ರ ಏನು ಅಂತ. ಏರ್ಪೋರ್ಟ್ನ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂತಹ ಕಾರಿದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್, ಯಾರ ಕಾರಿದು? ಏನಾದ್ರೂ ಡೀಟೇಲ್ಸ್ ಗೊತ್ತಾಗಿದ್ಯಾ? ನಂಬರ್ ಪ್ಲೇಟ್ ಇಲ್ಲ, ಮಾಫಿಯಾ ಅಂತ ಬರೆಯಲಾಗಿದೆ. ಖಂಡಿತ ಮಧು, ಏನು ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೊನ್ನೆಯಷ್ಟೇ ಡಿಪಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದಷ್ಟು ಹುಡುಗರು ಲಾಂಗ್ ಪಕ್ಷವನ್ನ ಇಟ್ಕೊಂಡು ವೀಲಿಂಗ್ ಮಾಡಿದಂತಹ ದೃಶ್ಯ ವೈರಲ್ ಆಗಿತ್ತು. ಇದಾದ ನಂತರ ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಈಗ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಈಗ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆ ಏನಿದೆ, ಈ ಏರ್ಪೋರ್ಟ್ ರಸ್ತೆಯಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ತನ್ನ ಕಾರ್ ಏನಿದೆ, ಆ ಕಾರ್ನ ಹಿಂದ್ಗಡೆ ನಂಬರ್ ಪ್ಲೇಟ್ ಹಾಕುವಂತ ಜಾಗದಲ್ಲಿ ಮಾಫಿಯಾ ಅಂತ ಹೇಳಿ ಬರ್ಕೊಂಡಿರುವಂತದ್ದು ಇಂಗ್ಲಿಷ್ ಅಲ್ಲಿ. ಅದಕ್ಕೆ ಈ ಒಂದು ದೃಶ್ಯವನ್ನ ಸಾರ್ವಜನಿಕರು ಬಂದ್ರೆ ಅದೇ ರಸ್ತೆಯಲ್ಲಿ ಹೋಗ್ತಾ ಕಾರು ಚಾಲಕರೊಬ್ಬರು ಸೆರೆ ಹಿಡಿದು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತದ್ದು. ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿರುವಂತದ್ದು. ಆದ್ರೆ ಈ ಒಂದು ಕಾರು ಯಾರಿಗೆ ಸೇರಿತ್ತು ಮತ್ತು ಕಾರಿನ ನಂಬರ್ ಪ್ಲೇಟ್ ಯಾವುದು ಸಹ ಸದ್ಯಕ್ಕೆ ಲಭ್ಯವಾಗಿಲ್ಲ. ಸದ್ಯ ಪೊಲೀಸರು ಅಂದ್ರೆ ಆ ಠಾಣಾ ವ್ಯಾಪ್ತಿಯಲ್ಲಿ ಯಾವ ಠಾಣೆಗೆ ಅದು ಬರುತ್ತೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೀತಾ ಇತ್ತು. CCTV ಕ್ಯಾಮೆರಾಗಳನ್ನ ಆಧರಿಸಿ ಒಂದು ಕಾರ್ನ ನಂಬರ್ ಪ್ಲೇಟ್ ಪತ್ತೆ ಮಾಡಿ ತದನಂತರ ಅವ್ರು ಯಾರು, ಆ ಚಾಲಕ ಯಾರು ಮತ್ತು ಏನು ಅಂತ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಸದ್ಯಕ್ಕೆ ಈ ಒಂದು ಚಿತ್ರ ವೈರಲ್ ಆಗಿದ್ದು ಪೊಲೀಸರು ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದಿರುವಂತದ್ದು. ಮೊದಲು ಓಕೆ ಪ್ರದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.